ಸರ್ ಅದು ಮಾಮೂಲಿ ಏನಂಥದ್ದೇನಿದಿಲ್ಲ, ಮಾಮೂಲಿ ಇದಾಗಿದ್ದು ನಡೀತಿದೆ. 36 ರೂಪೀಸ್ ಓನ್ಲಿ ಕೇಳಿದ್ದಾರೆ. ಬೇಡಿಕೆ ಅದು ಬೆಂಗಳೂರಲ್ಲಿತ್ತು, ಮೈಸೂರನ್ನು 1ನೇ ತಾರೀಕಿನ ಮಾಡ್ತೀನಿ ಅಂದಿದ್ದಾರೆ, ಜನವರಿ 1ರಿಂದ. ಸಂತೋಷ. ಏನು ಮಾಮೂಲಿ ಸರ್, ನಮಗೇನು ಪ್ರಾಬ್ಲಮ್ಸ್ ಏನಿಲ್ಲ. ಅಲ್ಲ 30 ರೂಪಾಯಿ ಇದ್ದಲ್ಲೇ ಜನ ಆಟೋ ಬರ್ತಿರ್ಲಿಲ್ಲ, ಬಟ್ ಅದು ಫ್ರೀ ಇರೋದ್ರಿಂದ ಸ್ವಲ್ಪ ಬರಲ್ಲ. ಇದನ್ನು ಯಾವುದೋ ಫ್ರೀ ಬಸ್ ಇರೋದ್ರಿಂದ, ಶಕ್ತಿ ಯೋಜನೆಯಿಂದ ಸ್ವಲ್ಪ ಕಮ್ಮಿ. ಹೆಂಗೆ ನಡ್ಕ ಹೋಯ್ತಿದೆ ಸರ್. 30 ರೂಪಾಯಿ ಏನು 40 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾರೆ ಮಿನಿಮಮ್ಮು. ಪಾಪ ಅವ್ರೇನು ಪ್ಯಾಸೆಂಜರ್ಗೆ ನಾವೇನು ಇದು ಮಾಡಲ್ಲ, 50 ರೂಪಾಯಿ ಕೊಟ್ಬಿಟ್ಟು ಜಾಸ್ತಿ ಹೋಗ್ತಾರೆ. ಅದರಲ್ಲೇನು ನಮಗೇನು ಇದಿಲ್ಲ. ದಿನಕ್ಕೆ ಎಷ್ಟು ಆಟೋ ಬಾಡಿಗೆ ಆಗ್ಬೋದು ಸರ್? ತರಾವರಿ ಒಂದೊಂದು ದಿನ ಒಂದೊಂದು ಥರ ನಡೀತಿದೆ, ಒಂದೊಂದು ದಿನ ಒಂದೊಂದು ಥರ ಇಷ್ಟೇ ನಡೀತಿದೆ ಅಂತಾನು ಮ್ಯಾಕ್ಸಿಮಮ್ ಏನಿಲ್ಲ, ಮಿನಿಮಮ್ ಏನಿಲ್ಲ. ಸಾಕಷ್ಟು ಜನ ಸಾಲ ಏನೋ ಮಾಡಿದ್ದಾರೆ ಸಾಲ EMIಗಳು ಇದು ಮಾಡಿದ್ದಾರೆ. ಈ ಹೊಸ ಹುಡುಗರಿಗೆ ಆಟೋ ಕಮ್ಮಿ ಆಗಬೇಕಿಲ್ಲಿ. ಯಾಕೆಂದರೆ ಎಲ್ಲರೂ ಬಂದು ಆಟೋ ಡಿಪಾರ್ಟ್ಮೆಂಟ್ಗೆ ಇದು ಮಾಡ್ತಾಯಿದ್ದಾರೆ. ಒಂದು ಕೆಲಸ ಅಲ್ಲ ಪಾಪ, ಅವ್ರಿಗೂ ನಾವು ಬೇಡ ಅನ್ನೋಕ್ಕಾಗಲ್ಲ. ಈಗ ಬೇರೆಯವ್ರನ್ನ ನಾವು ಬೇಡ ತಂದು ಹಾಕ್ಬೇಕು ಅನ್ನೋಕ್ಕಾಗಲ್ಲ. ಅವ್ರಿಗೆ ರೋಡೇ ಗೊತ್ತಿರಲ್ಲ. ಇದು ಪಾಪ ಬಂದುಬಿಡ್ತಾರೆ. ಅದರಿಂದ ಸ್ವಲ್ಪ ಕಂಟ್ರೋಲ್ ಆದರೆ ಸ್ವಲ್ಪ ಪರವಾಗಿಲ್ಲ ಇರೋ ಡ್ರೈವರ್ಸಲ್ಲಿ. ಅದೊಂದು ನಮಗೆ ತುಂಬ ಅನುಕೂಲ ಆಗುತ್ತೆ. ದರ ಪರಿಷ್ಕರಣೆಯಿಂದ ಆಟೋ ಡ್ರೈವರ್ಸ್ ಒಳ್ಳೇದಾಗುತ್ತಾ ಅಥವಾ ಅನುಕೂಲ? ಸರ್ ಇಬ್ಬರಿಗೂ ಪ್ಯಾಸೆಂಜರ್ಗೂ ಅನಾನುಕೂಲ ಬೀಳುತ್ತೆ ಪಾಪ. ಆ ಪ್ಯಾಸೆಂಜರ್ಗೂ ಪಾಪ ಸುಮ್ಮನೆ ಎಲ್ಲಿಂದ ತಗೊಬರ್ತಾರೆ ಅವರು. ನಮಗೇನೋ ಅನುಕೂಲ ಅಂತ ಅಂದ್ಬಿಡ್ಬೋದು, ಬಟ್ ಪ್ಯಾಸೆಂಜರ್ಗೆಲ್ಲ ಅನುಕೂಲ ಆಗುತ್ತೆ ಪಾಪ. ಆ ಪ್ಯಾಸೆಂಜರ್ ಪಾಪ ಅನಾನುಕೂಲನೇ ಆಗೋದು ಇದರಿಂದ. ಈಗ ಎಷ್ಟೇ ಇದು ಮಾಡೋದು ಪ್ಯಾಸೆಂಜರು ಸರ್ ಜಾಸ್ತಿ ಹೇಳಿದ್ದೀವಿ ಅಂದರೆ ಯಾಕಪ್ಪ ಜಾಸ್ತಿ ಅಂತಾರೆ. ನಾವು ಸರ್ಕಾರದ ಮೇಲೆ ಹೇಳಬೇಕು, ಅವ್ರು ಅದು ಕೇಳೋಲ್ಲ. ನಿಮ್ಮ ಇದು ಕನ್ಕಂತ ಹೇಳೋದು ಮಾಮೂಲಿ ಸರ್. ಅದು ಕುಟುಂಬ ನಿರ್ವಹಣೆ ಎಷ್ಟು ಸರ್? ಸರ್ ಮಾಮೂಲಿ ಹೆಂಗೆ ಅವಾಗಿಂದ ನಡ್ಕೊಬಂದ್ಬಿಡಿ. ಇನ್ನು ಎಷ್ಟು ದಿನ ಬದುಕ್ಬೋದು ಸರ್? ನಾವು ಎಷ್ಟು ವರ್ಷ ಬದುಕ್ಬೋದು? ಅದು ನಮ್ಮದೇನೋ ಹೊಸ ಹುಡುಗರು ಈಗಿನ ಯಂಗ್ ಜನ್ರೇಷನ್ಗೆ ಇನ್ವೈಟ್ ಕೇಳಿದ್ರೆ ಅದು ಅಭಿಪ್ರಾಯ ಒಳ್ಳೆಯದು. ಸರ್ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ತಮಗೆ. ಇದು ಅನಾನುಕೂಲನೇ. ಏನು ಗೊತ್ತೇ, ಈಗಲೇ ನೋಡಿ ಗಾಡಿಗಳು ನೋಡಿ, ಒಂದು ಸ್ವಲ್ಪ ಹಿಡೀರಿ, ಒಂದು ಚೂರು 12-15 ಗಾಡಿ ಇದ್ದಾವೆ ಇಲ್ಲಿ. ಈಗಲೇ ಬಾಡಿಗೆ ನಡೀತಾಯಿಲ್ಲ, ಜನಗಳಿಗೆ ತೊಂದರೆ ಆಗ್ತಾಯಿದೆ. ಮುಖ್ಯಮಂತ್ರಿಗಳಿಗೆ ನಾನೇನಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂದರೆ, ವಯಸ್ಸಾದವ್ರಿಗೆ ಫ್ರೀ ಮಾಡಿ. ಇವೆಲ್ಲ ನೀವು ಆಟೋ ಡ್ರೈವರ್ಗಳಿಗೆಲ್ಲ ತೊಂದರೆ ಕೊಟ್ಟಿದ್ದೀರಾ. ಪ್ರತಿಯೊಬ್ಬರಿಗೂ ಟ್ಯಾಕ್ಸಿಯವ್ರಿಗೂ ತೊಂದರೆ ಕೊಟ್ಟಿದ್ದೀರಾ. ಟ್ಯಾಕ್ಸ್ ಕಟ್ತೀವಿ ನಾವು, ವರ್ಷ ಆಯಿತು ಅಂದರೆ 15,000 ರೂಪಾಯಿ ಬೇಕು. ಎಲ್ಲಿಂದ ಕಟ್ಟೋದು ಹೇಳಿ? ಬಾಡಿಗೆಗಳು ನಡೀತಾ ಇಲ್ಲ. ಸ್ಕೂಟ್ರುಗಳಿಗೆ ಬಿಟ್ಟಿದ್ದೀರಾ, ರಾಪಿಡ್ ಅಂತೆ, ಓಲಾ ಅಂತೆ, ಆಳುಂಬಳು ಬಿಟ್ಟಿದ್ದೀರಾ. ಇದೆಲ್ಲ ಬಂದ್ ಮಾಡಬೇಕು ನೀವು. ಸಾಮಾನ್ಯವಾಗಿ ಹೇಳೋದೇನು ಅಂದರೆ 30 ರೂಪಾಯಿನೇ ಇರಲಿ. ಸುಲಿಗೆ ಮಾಡೋರನ್ನ ನೀವು ಹಿಡಿಬೇಕು ಮೊದಲು. ಎಲ್ಲಿ ರೈಲ್ವೆ ಸ್ಟೇಷನ್ಲಿ ಪ್ರೀಪೇಡ್ ಅಂತೀರ, ಗೊತ್ತಿರೋರಿಗೆ 40 ರೂಪಾಯಿ ಹೊಡೆಯೋ ಜಾಗಕ್ಕೆ 60 ರೂಪಾಯಿ ಹೊಡೆದು ಕೊಡ್ತೀರಾ. ಅರಮನೆ ಹತ್ರ ಏನು ಪ್ರೀಪೇಡ್ ನಡೀತಾನೆ ಇಲ್ಲ. ಗನ್ ಹೌಸ್ ಹತ್ರ ಹಾಕಿದ್ದೀರಾ, ಅಲ್ಲೂ ನಡೀತಾ ಇಲ್ಲ. ಎಲ್ಲ ಅಡ್ಜಸ್ಟ್ಮೆಂಟ್ನಲ್ಲಿ ಮಾಡ್ತಾಯಿದ್ದೀರಾ. ನೀವು ಬಸ್ ಸ್ಟ್ಯಾಂಡಲ್ಲಿ ನೋಡಿ ಹೋಗಿ, ಎಲ್ಲ ಹುಡುಗರುಗಳೆಲ್ಲ ಅಲ್ಲೇ ಪೊಲೀಸವ್ರು ಕಾಸು ಕೊಟ್ಕೊಂಡು ಇರ್ತಾರೆ. ಏನು ಹೇಳಿ? ಎಲ್ಲ ನಮ್ಮ ಹಿಂದೂಗಳು ಹೋದರೆ ಅಲ್ಲಿ ಒಬ್ರಿಗೂ ನಿಲ್ಸೋಕ್ಕೆ ಹಿಂದ್ಗಡೆ ಫೋಟೋ ತಗೋತಾರೆ ಪೊಲೀಸವರು. ಯಾಕೆ ತಗೋತೀರಾ? ಇಳಿಸೋರಿಗೆ ಜಾಗ ಮಾಡಿಕೊಡಿ, ಅನುಕೂಲ ಮಾಡಿಕೊಡಿ. ಯಾರೇ ಬರಲಿ, ಅವ್ರು ಇವರು ಅಂತಲ್ಲ, ಯಾರೇ ಬರಲಿ ಇಳಿಸೋಕ್ಕೆ ಜಾಗ ಕೊಡ್ಬೇಕು ನೀವು. ಮೇನು ಪರ್ಪಸ್ ಎಲ್ಲ ಗಾಡಿಗಳೆಲ್ಲ ನಿಲ್ಸ್ಕೊಂಡಿರ್ತೀರ. ಒಂದು ಸತಿ ಕಮಿಷನರ್ಗೆ ಜಾಗ ಇಲ್ಲದೇ ಅವರು ಬಾರಿಗೇಟ್ ಹಾಕ್ಸ್ಬಿಟ್ರು. ಈಗ ಅವ್ರು ಹೋಗುವಾಗ ಇವ್ರು ಅಡ್ಡ ಹಾಕ್ಬಿಟ್ಟು ಹುಡುಗರುಗಳು ಎಲ್ಲ ಇದು ಮಾಡ್ಕೊಂಡು ಎಡಬಟ್ ಆಯ್ತಲ್ಲಿ. ಈಗೇನು ಮಾಡವ್ರೆ, ನಾವು ಸುತ್ಕೊಂಡು ಹೋಗಿ ಪಾಪ ಪ್ಯಾಸೆಂಜರ್ಗೆ ಬಿಡಬೇಕಾದ್ರೆ ಪೈಲಟ್ ಸರ್ಕಲ್ ಸುತ್ಕೊಂಡು ಬರಬೇಕು. ಅನಾನುಕೂಲ ಆಯಿತು. ಇದನ್ನು ಇವರು 36 ರೂಪಾಯಿ ಮಾಡೋದೇನು ಬೇಕಾಗಿಲ್ಲ ಮೈಸೂರಿಗೆ. ಮೈಸೂರು ಜನತೆ ಈಗಲೇ ನಳ್ಳವ್ರೆ. ಅದು ಬೆಂಗಳೂರು ಸಿಟಿ ಮಾಡಿರೋದು ಕರೆಕ್ಟು, ಯಾಕೆಂದರೆ ಟ್ರಾಫಿಕ್ ಜಾಸ್ತಿ ಇರ್ತದೆ. ಇಲ್ಲಿ ಮಿನಿಮಮ್ಮೇ ಸಾಕು, 30 ರೂಪಾಯಿನೇ ಸಾಕು. ಹೆಂಗೋ ದೇವರು ಕೊಡ್ತಾನೆ. ಜನ ಅದನ್ನೇ ಹೇಳ್ತಾ ಇರೋದು, 30 ರೂಪಾಯಿನೇ. ಅಲ್ಲಲ್ಲ, 30 ರೂಪಾಯಿಗೇ ಹತ್ತುತ್ತಾ ಇಲ್ಲ. RTO ಆಫೀಸ್ ಏನು ರೂಲ್ಸ್ ಮಾಡಿಲ್ಲ, ಇದನ್ನು ಯಾರೂ ರೂಲ್ಸ್ ಮಾಡಿಲ್ಲ. ಈಗಲೇ ಜನ ಹತ್ತುತ್ತಾ ಇಲ್ಲ. ಏನು ಹೇಳಿ? ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ RTO ಆಫೀಸ್ ಅವ್ರು ಮಾಡಿಲ್ಲ. ಇಲ್ಲಿ RTOದವರು ಏನೂ ಮಾಡಿಲ್ಲ. ಇದನ್ನು 36 ರೂಪಾಯಿ ಮಾಡ್ಕೊಳ್ಳಿ ನೀವು ಅಂತ ಹೇಳಿಲ್ಲ. ಯಾಕೆಂದರೆ ಇವರು ಸುಂಗೆ 4 ಸಂಘ ಸೇರ್ಕೊಂಡು, ನಿನ್ನೆ 4-5 ಸಂಘ ಸೇರ್ಕೊಂಡು ಇವರು ಮಾಡಿದ್ದಾರೆ. ನಮ್ಮಂಥ ಹಿರೀಕರನ್ನ ಕರೆದು ಮೀಟಿಂಗ್ ಮಾಡಬೇಕು. ಏನು ಹೇಳಿ? ಮೊದಲು ಈಗ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಜಿಲ್ಲಾಧಿಕಾರಿ ಅವರು ಕರೆದಿದ್ರು ನಮಗೆ. ಎಲ್ಲಿ? ಕುವೆಂಪು ನಗರದಲ್ಲಿ. ನಾನು ಅದ್ರ ಫೋಟೋನ ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಅದನ್ನು ಬಗೆಹರಿಸೋಕ್ಕೆ ಅವ್ರು ಮಾಡಿಲ್ಲ. ಅವ್ರಿಗೂ ಒಂದು ಲೆಟ್ರೂ ಹೇಳಿದೆ, ಮಾತು ಆಡಿದೆ, ಎಲ್ಲ ಥರ ಮಾತಾಡಿದೆ. ಏನೂ ಮಾಡಿಲ್ಲ ಅವರು. ಏನಂದರೆ 30 ರೂಪಾಯಿನೇ ಸಾಕು ನೋಡಿ. ಎಷ್ಟು ಇವನು ಎಷ್ಟೊತ್ತಿಗೆಪ್ಪ ಬಂದಿದ್ಯಾ ನೀನು? ಬೆಳಗ್ಗೆ ಬಂದು ನಿಂತಿರೋದು. 30 ರೂಪಾಯಿನೇ ಬೋಣಿಯಾಗಿಲ್ಲ, ನಿಂತವ್ರೆ. ಅವ್ರೇನು 36 ರೂಪಾಯಿ ಮಾಡಿಬಿಟ್ಟು ಇದ್ದಿದ್ದು ಸಾಯಿಸಬೇಕು ಅಂತ ಮಾಡ್ತಾಯಿದ್ದಾರೆ ಅಷ್ಟೇ. ಬೆಳಗ್ಗೆ ನಿಂತಿರೋ ಗಾಡಿ ಲೈನ್ ಗಾಡಿ ಹಿಡೀರಿ ದಯವಿಟ್ಟು ನೋಡಿ. ಗಾಡಿ 1 2 3 4 5 6 7 8 9 10 12 ಗಾಡಿ ಇದೆ ಇಲ್ಲಿ ಒಂದು ಸ್ಟ್ಯಾಂಡಲ್ಲಿ. ಬಾಡಿಗೆನೇ ಬಂದಿಲ್ಲ. ಏನು ಮಾಡ್ತೀರ ಹೇಳಿ?
ಅದನ್ನು ಪರಿಸ್ಥಿತಿನ ಅವರು ಅರ್ಥ ಮಾಡ್ಕೋಬೇಕು. ಸರ್ಕಾರಕ್ಕೆ ನಾನು ಏನು ಹೇಳ್ತಾ ಇರೋದು ಅಂದರೆ, ದಯವಿಟ್ಟು 30 ರೂಪಾಯಿನೇ ಇರಲಿ, ವಯಸ್ಸಾದವ್ರಿಗೆ ಮಾಡಿ, ಸ್ಕೂಲ್ ಮಕ್ಳಿಗೆ ಮಾಡಿ ಬಸ್ನ. ಸುಮ್ಮನೆ ಬಸ್ಸು ಫ್ರೀ ಮಾಡಿದ್ದೀರಾ, ಯಾರು ಬಸ್ಸು ಇರೋವರೇ ಹತ್ತೋಯ್ತಾ ಇರೋದು, ಕಾರ್ ನಿಲ್ಲಿಸ್ಬಿಟ್ಟು ಹೋಯ್ತಾರೆ, ಇಲ್ಲಿ ಬಸ್ ಹತ್ಕೊಯ್ತಾರೆ. ಅದು ನಾವು ಕಣ್ಣಾರೆ ನೋಡಿದ್ದೀವಿ. ಮಾಡಿ, ನೀವು ಅನುಕೂಲ ಇರೋ ಥರ ಮಾಡಿ, ಬಡವ್ರ ಬಗ್ರಿಗೆ ಮಾಡಿ, 60 ವರ್ಷ ದಾಟಿರೋರಿಗೆ ಮಾಡಿ, ವಯಸ್ಸಾದವ್ರಿಗೆ. ಮತ್ತು ಮಹಿಳೆಯವ್ರಿಗೆಲ್ಲ ಸುಮ್ಮನೆ ಮಾಡಿಬಿಟ್ಟು ಎಲ್ಲ ದಿಕ್ಕಾಪಲ ಮನೆಗಳಲ್ಲಿ ಇಟ್ಟಿಲ್ಲದೆ ಅನ್ನ ಇಲ್ದಂಗೆ ಓಡಾಡ್ತಾವ್ರೆ ಜನ. ಅದು ಎಷ್ಟೊತ್ತಿ ಓಡಾಡಿ ಹೇಳವ್ರೆ, ಅದೆಲ್ಲ ಅನ್ವೇಷರಿ ವೇಸ್ಟ್. ಅದು ಫ್ರೀ ಮಾಡಿ ಮಕ್ಕಳಿಗೆ, ನೀವು ಸ್ಕೂಲ್ ಮಕ್ಳಿಗೆ ಮಾಡಿ ಫ್ರೀಯಾಗಿ, ಯಾರೂ ತೊಂದರೆ ಕೊಡಲ್ಲ. ಸಮಾಧಾನ. ಆಟೋ ಸಾಕಾಗುತ್ತಾ ಬಾಡಿಗೆ? ಪಬ್ಲಿಕ್ಸ್ ಬರ್ತಾರಾ? ಪಬ್ಲಿಕ್ಸ್ ಬರಲ್ಲ, ಸರ್ಕಾರ ಜಾಸ್ತಿ ಮಾಡಿದ್ರೆ ಬರಲ್ಲ. ಈಗ ಇರೋದೇ ಸರಿಗಿತ್ತು, ಏನು ಮಾಡೋಕ್ಕಾಯ್ತದೆ. ಹೇಗೆ ನಡೀತಾ ಇದೆ ಆಟೋ ಡ್ರೈವರ್ಸ್ ಜೀವನ? ಆಟೋ ಡ್ರೈವರ್ ಬೆಳಗ್ಗೆಯಿಂದ 210 ರೂಪಾಯಿ ಹೊಡೆದಿದ್ದೀವಿ. ಅಲ್ಲ, ತಮ್ಮದು ಇನ್ನೂ ಹೆಚ್ಚಳ ಮಾಡಬೇಕು ಅಂತ ಏನಾರು ಏನಾರು ಇನ್ನು ಹೆಚ್ಚಳ ಏನು ಬಡಿ ಹೋಗಿ. ಅಲ್ಲ, ಈ ಫ್ರೀ ಬಸ್ ಎಫೆಕ್ಟ್ ಏನಾರು ಆಗ್ತಾ ಇದೆಯಾ ತಮ್ಮಗಳಿಗೆ? ಹೌದು ಸರ್, ಫ್ರೀ ಬಸ್ ಇರಬೇಕು. ಎಷ್ಟು ಕಲೆಕ್ಷನ್ ಆಗುತ್ತೆ ಸರ್ ತಮ್ಮಗಳಿಗೆ? ಏನು 200-500 ರೂಪಾಯಿ ಆಗ್ಬೋದು ಸರ್. ಜೀವನ ನಡೆಸ್ಬೋದಾ ಇಷ್ಟಕ್ಕೆ? ಇನ್ನೇನು ಮಾಡೋಕ್ಕಾಗುತ್ತೆ. ಹೇಗೆ ಈ ರೀತಿ ಆದರೆ ದಿನ ಬೇರೆ ಬೆಲೆ ಏರಿಕೆ ಆಗುತ್ತೆ, ತಮ್ಮಗಳ ಜೀವನ ಹೆಂಗೆ ನಡೆಯುತ್ತೆ? ಹೆಂಗೆ ಪರ ಉಳ್ಕೋತಾ ಇದ್ದೀವಿ ನೋಡಿ ಸರ್, ಹೆಂಗೆ ಉಳಿಸ್ಕೋತಾ ಇದ್ದೀವಿ. ಸಮಾಧಾನ ಅನ್ನೋದಕ್ಕಿಂತ ಬೇರೆಯವ್ರು ಹಚ್ಬೇಕಲ್ವ ಸರ್. ಕಸ್ಟಮರ್ಗಳು ಹೆಂಗೆ ಯಾರನ್ನ ಟ್ರೀಟ್ ಮಾಡ್ತಾರೆ ಅದ್ರ ಮೇಲೆ. ಈಗ ಕೆಲವರು ಜಾಸ್ತಿನೇ ಕೇಳ್ಬೋದು, ಕಡಿಮೆನೇ ಕೇಳ್ಬೋದು. ಈ ಸರ್ಕಾರ ಮಾಡಿರೋದು ಆ ಥರ, ನಾವೇನು ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ಕೆಲವರು ಹತ್ತುತ್ತಾರೆ, ಕೆಲವರು ಹತ್ತಲ್ಲ. ಎಲ್ಲ ಒಂದೇ ದಿನ ಒಂದೇ ಥರ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟೇನಾ. ಈ ಓಲಾ ಊಬರ್ಗಳು ಹೊಡ್ತಾ ಇದೆ ಸರ್. ಓಲಾ ಒಬ್ಬರು ಅವ್ರದ್ದು ಅವ್ರ ಪರ್ಸ್ನಲ್, ಅದು ಬಿದ್ದರೂ ಬೀಳುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂದರೆ ಮಾಮೂಲಿ ಕೈ ಬಾಡಿಗೆ ಹೊಡೆಯೋದು ಅದು ನಡೆಯಲ್ಲ ಆ ಥರ. ಈಗ ಬೆಳಗ್ಗೆಯಿಂದ ಇಲ್ಲೇ ನಿಂತಿದ್ದೀವಿ ನೋಡಿ, ಏನು ಬಾಡಿಗೆ ಇಲ್ಲ, 300 ರೂಪಾಯಿ ಹೊಡೆದಿಲ್ಲ. ಈ ಥರ ಇಲ್ಲಿ ಪರಿಸ್ಥಿತಿ ಅಷ್ಟೇ. ಹೀಗೆ ಆದರೆ ಡ್ರೈವರ್ಸ್ಗಳ ಜೀವನ ಏನು ಮಾಡೋಕ್ಕಾಗಲ್ಲ ಸರ್. ಇದು ಸರ್ಕಾರ ಮಾಡಿರೋದು, ನಾವಲ್ಲ. ಅವರು ಎಲ್ಲದಕ್ಕೂ ಒಂದೊಂದು ಮಾಡಿ ಏರಿಸಿ ಎಲ್ಲನೂ ಇದು ಮಾಡಿ ನಮ್ಮಂಥವ್ರನ್ನ ಹಿಂಗೆ ಬೀದಿ ಪಾಲು ಮಾಡೋರು ಅಷ್ಟೇ. ಈಗ ಫ್ರೀ ಬಸ್ ಮಾಡಿದ್ರು ಏನಕ್ಕೆ? ಅದು ವೇಸ್ಟ್. ಅದು ಅವ್ರು ಮಾಡಿರೋ ಉದ್ದೇಶನೇ ವೇಸ್ಟ್. ಅದು ಅದಾದಮೇಲೆ ನಮ್ಗೆ ಈ ಥರ ಮಾಡಿದ್ರೆ ಎಲ್ಲಿ ನಡೆಯುತ್ತೆ ಹೇಳಿ ಬಾಡಿಗೆ? ನೀವು ಈಗ 30 ರೂಪಾಯಿ ಇದ್ರೇನೆ ಜನ ಆಟೋ ಹತ್ತುತ್ತಾರೆ. 36 ರೂಪಾಯಿ ಇನ್ನು ಎಲ್ಲಿ ಹತ್ತುತ್ತಾರೆ? ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಫ್ರೀ ಮಾಡಿ ಇಲ್ಲಿ ಹತ್ತಿ ಅಂದರೆ ಎಲ್ಲಿ ಹತ್ತುತ್ತಾರೆ? 36 ರೂಪಾಯಿ. ಯಾರಿಗೆ ಲಾಭ ಆಗ್ಬೋದು, ಯಾರಿಗೆ ನಷ್ಟ? ಸರಿ, ಸರ್ಕಾರಕ್ಕೆ ಅದು ಲಾಭ, ನಮಗೆ ಲಾಸೆ. ಪಬ್ಲಿಕ್ಗೆ ಯಾವಾಗಲೂ ಲಾಸೆ, ಸರ್ಕಾರಕ್ಕೆ ಪ್ರಾಫಿಟ್ ಯಾವಾಗಲೂ. ಕುಟುಂಬ ನಿರ್ವಹಣೆಗಳೆಲ್ಲ ಹೇಗೆ ಸರ್ ಇದು? ಸರ್, ಇದನ್ನು ನಂಬೋದೇ ಇಲ್ಲ ಸರ್. ಅಲ್ಲ, ತಮ್ಮ ಕುಟುಂಬಗಳ ನಿರ್ವಹಣೆ ಇಷ್ಟೊಂದು ಕಷ್ಟ ಆಗಲ್ವ ಸರ್? ಸರ್, ತುಂಬ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ ಸರ್? ಜೀವನ ಮಾಡಲೇಬೇಕಲ್ಲ. ಕಷ್ಟ ಆಯ್ತು ಅಂದ್ಬಿಟ್ಟು ಏನಾರು ಮಾಡ್ಕೊಳಕ್ಕಾಗುತ್ತಾ? ಇಲ್ವಲ್ಲ, ಅಷ್ಟೇ ಸರ್. ಅಲ್ಲ, ಬೇರೆ ರೀತಿ ಏನಾದ್ರು ಸರ್ಕಾರಕ್ಕಿಂತ ಹೆಚ್ಚಳ ಮಾಡಬೇಕು ಅಥವಾ? ಸರ್, ಹೆಚ್ಚಳ ಮಾಡೋದು ಬೇಡ, ಏನೈತೆ ಎಲ್ಲನೂ ಸಮಾನವಾಗಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅದನ್ನು ಜಾಸ್ತಿ ಮಾಡ್ತಾರೆ, ಇದ್ರಲ್ಲಿ ಕಡಿಮೆ ಮಾಡ್ತಾರೆ, ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗ್ತಾರಲ್ಲ. ಈಗ ಇದನ್ನು ಕಡಿಮೆ ಮಾಡಿ ಅದನ್ನು ಜಾಸ್ತಿ ಮಾಡಿರ್ತಾರೆ. ಹೆಂಗೆ ಆದರೂ ಜೀವನ ಮಾಡೋಕ್ಕಾಗಲ್ಲ. ಒಂದು ಬಿಟ್ಟಿಲ್ಲ, ಎಲ್ಲ ಈಕ್ವಲ್ ಆಗಿರಬೇಕು, ಒಂದೇ ಲೆವೆಲಲ್ಲಿ ಇರಬೇಕು. ಏನಕ್ಕಂದ್ರೆ ಇಲ್ಲಿ ಮಧ್ಯವರ್ತಿನೂ ಇರ್ತಾರೆ, ಮಿಡಲ್ ಕ್ಲಾಸ್ ಇರ್ತಾರೆ, ಮೇಲಿರೋರು ಇರ್ತಾರೆ. ಅಂಥವ್ರ ಮಧ್ಯದಲ್ಲಿ ಎಲ್ಲ ಲೆವೆಲ್ ಆಗಿದ್ರೆ ಎಲ್ಲ ಕರೆಕ್ಟಾಗಿರ್ತದೆ. ಈಗ 6 ರೂಪಾಯಿ ಹೆಚ್ಚಳ ಮಾಡಿಬಿಟ್ಟು ಸ್ಕೂಲ್ ಈಗ ಹಂಗೆ ಅಂತೀರಲ್ವಾ? ಹತ್ತಲ್ಲ ಸರ್, ನೋಡಿ ಬೇಕಾದ್ರೆ ನೀವೇನೇ ಹತ್ತಲ್ಲ. 36 ರೂಪಾಯಿ ಅಲ್ಲ, ನೀವು ಎಷ್ಟೇ ಮಾಡಿದ್ರು ಹತ್ತಲ್ಲ. ಇಲ್ಲೇ ನೋಡಿ, ಬೆಳಗ್ಗೆಯಿಂದ ನಿಂತಿರೋ ಆಟೋಗಳು ಹಂಗೆ ನಿಂತೈತೆ. ಆ ಥರ ನಡೀತೈತೆ ಸರ್. ಬಾಡಿಗೆಗಳೆಲ್ಲ ಸರ್ ಎಲ್ಲ ಬಸ್ನೇ ಕೇಳ್ತಾರೆ. ಏನು ಬಸ್ಸ ಇದು, ಆಟೋ ಇದು? ಗ್ಯಾಸ್ ರೇಟು ಜಾಸ್ತಿ ಮಾಡ್ತಾರೆ, ಅನ್ಸುತ್ತೆ ಕಡಿಮೆ ಮಾಡ್ತಾರೆ. ಏನು ಹೇಳಿದ್ರು ಜನ ಕೇಳಲ್ಲ. ಕಡಿಮೆ ಆಗೈತೆ ಅಂದರೂ ಕೇಳಲ್ಲ, ಜಾಸ್ತಿ ಆಗೈತೆ ಅಂದರೂ ಕೇಳಲ್ಲ. ಮಾಮೂಲಿ ಅವ್ರದ್ದು ಏನಿರುತ್ತೆ ಅದನ್ನೇ ಮಾತಾಡ್ತಾರೆ. ಸರ್, ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಆಗಿರೋದ್ರಿಂದ ಅಲ್ಲಿ ದರ ಪರಿಷ್ಕರಣೆ ಆಗಿರೋದ್ರಿಂದ ಈ ಇತರೆ ನಗರಗಳಲ್ಲಿ ದರ ಪರಿಷ್ಕರಣೆ ಆಗೋದ್ರಲ್ಲಿ ತಪ್ಪೇನಿಲ್ಲ, ಆಗೋದು ಒಳ್ಳೆಯದೇ. ಮತ್ತು ಈ ನಮಗೆ ವ್ಯಾಪಾರ ವ್ಯವಹಾರಗಳು ಯಾವ ರೀತಿಯಲ್ಲಿ ಕಡಿಮೆ ಆಗಿದೆ ಅಂದರೆ, ಸಿಟಿ ಬಸ್ಸಲ್ಲಿ ಎಲ್ಲ ಜನಗಳಿಗೆ ಫ್ರೀಯಾಗಿ ಮುಕ್ತವಾಗಿ ಕೊಟ್ಟಿರೋದ್ರಿಂದ ನಮಗೆ ವ್ಯಾಪಾರ ಡಲ್ಲಾಗಿದೆ. ಅದರಿಂದ ಈ ಸೀನಿಯರ್ ಸಿಟಿಜನ್ಗೆ ಬೇಕಾದ್ರೆ ಫ್ರೀಯಾಗಿ ಕೊಡೋದು ಓಕೆ, ಮಕ್ಳಿಗೆ ಸ್ಕೂಲ್ ಮಕ್ಳಿಗೆ ಕೊಡೋದು ಓಕೆ. ಅದು ಬಿಟ್ಬಿಟ್ಟು ಎಲ್ಲ ಲೇಡೀಸ್ಗೆಲ್ಲ ಕೊಟ್ಟಿರೋದ್ರಿಂದ ನಮ್ಮ ಆಟೋ ಬಿಸ್ನೆಸ್ಸು ತುಂಬ ಲಾಸಲ್ಲಿ ನಡೀತಾ ಇದೆ. ದರ ಪರಿಷ್ಕರಣೆ ಆಗೋದ್ರಲ್ಲಿ ತಪ್ಪೇನಿಲ್ಲ ಸರ್. ಏಕೆಂದರೆ ಇವತ್ತಿನ ದುಬಾರಿ ಆಟೋ ಪಾರ್ಟ್ಸ್ ಆಗಿರೋದ್ರಿಂದ ಮತ್ತು ಆಟೋಗಳ ರೇಟು, ಗ್ಯಾಸು ಇವೆಲ್ಲ ಮೇಂಟೆನೆನ್ಸಿಂದ ಮೈಸೂರಲ್ಲಿ ಪರಿಷ್ಕರಣೆ ಆಗಿರಲಿಲ್ಲ. ಆಗಬೇಕಾದ ಒಂದು ಉತ್ತಮವಾದ ದಾರಿ ಸರ್ ನನ್ನಿದು. ಮತ್ತು ಸರ್ ನಿರ್ವಹಣೆ ಅಂತಂದರೆ ಸರ್, ಇವತ್ತಿನ ದಿನ ಎಲ್ಲ ಫ್ರೀ ಕೊಟ್ಟಿರೋದ್ರಿಂದ ಮತ್ತು ಓಲಾ ಊಬರಿಂದ ನಮಗೆ ಭಾರಿ ಎಫೆಕ್ಟ್ ಆಗ್ತಾಯಿದೆ. ಓಲಾ ಊಬರಿಂದ 1000 ರೂಪಾಯಿ ನಾವು ಬಾಡಿಗೆ ಹೊಡೆದ್ರೆ 200 ರೂಪಾಯಿ ಕಮಿಷನ್ ಅವನು ಇಟ್ಕೋತಾನೆ, ಯಾವುದು ಕಂಪ್ನಿ ಆ್ಯಪನು. ಅದನ್ನು ಯಾವ ರೀತಿಲಿ ಸಾರಿಗೆ ಇಲಾಖೆ ಆಗಲಿ ಮತ್ತು RTOದವರಾಗಲಿ ಯಾವ್ದು ಬಗ್ಗೆ ಹೇಳಿದ್ರೆ ಇದು ಮಾಡಲ್ಲ. 1000 ರೂಪಾಯಿ ನಾವು ಬಾಡಿಗೆ ಹೊಡೆದ್ರೆ 200 ರೂಪಾಯಿ ಕಮಿಷನ್ನು.
ಈ ರ್ಯಾಪಿಡೋ ಓಲಾ ಇವರೆಲ್ಲ ಮೊದಲೇ 30 ರೂಪಾಯಿ ನಾವು ಒಂದು ದಿನಕ್ಕೆ ಪೇ ಮಾಡಿದ್ರೆ ಆ ಕಂಪ್ನಿಗೆ ಆ ಆ್ಯಪ್ ವರ್ಕ್ ಆಗುತ್ತೆ. ಇಲ್ಲಾಂದರೆ ಆ್ಯಪ್ ವರ್ಕ್ ಆಗೋಲ್ಲ. ನಾವು ಫಸ್ಟೇ 30 ರೂಪಾಯಿ ಕಟ್ಟಬೇಕು, ಕಟ್ಟಿದ್ರೆ ಆ್ಯಪ್ ವರ್ಕ್ ಆಗೋದು. ಈ ಥರ ಎಲ್ಲ ನಮಗೆ ಮೋಸ ಅನ್ಯಾಯ ಆಗ್ತಾ ಇರೋದ್ರಿಂದ ಅವರು ಕಸ್ಟಮರ್ಗಳಿಗೆ ಮಾತ್ರ ಒಳ್ಳೆಯದು ಅಂತ ಮಾಡ್ತಾರೆ. ಬೇರೆ ಇತರೆ ಚಾಲಕರ ದೃಷ್ಟಿಯಿಂದ ಈ ಆ್ಯಪ್ಗಳಲ್ಲೆಲ್ಲ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಇದನ್ನೆಲ್ಲ ಸ್ವಲ್ಪ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತಂದು ಅದನ್ನೆಲ್ಲ ಒಂದು ಕಾನೂನುಬದ್ಧವಾಗಿ ನಡ್ಕೊಂಡು ಹೋಗೋ ರೀತಿಲಿ ಮಾಡಿಸ್ಕೊಡ್ಬೇಕು ಅಂತ ನಮ್ಮ ವಿನಂತಿ ಸರ್. ಓಲಾ ಊಬರ್ ಅಂತ ಬರ್ತದೆ, ಅದರಲ್ಲಿ ಕಮ್ಮಿ ಬಡ್ಜೆಟ್ ಕೊಡ್ತಾ ಇರೋದು. ಇನ್ನು ಏನಂದರೆ ನಾವು 30 ರೂಪಾಯಿ ಅವ್ರಿಗೆ 25 ರೂಪಾಯಿ 20 ರೂಪಾಯಿ ಹಂಗೆ ಅವರು ಓಲಾ ಊಬರಲ್ಲೆಲ್ಲ ಹೊಡಿತಾವ್ರೆ. ಕೇಳಿದ್ರೆ ಯಾರು ಪ್ಯಾಸೆಂಜರ್ ಕೇಳಿದ್ರೆ ಇಷ್ಟಕ್ಕೆ ಬರ್ತದೆ ಅಷ್ಟಕ್ಕೆ ಬರ್ತದೆ ಅಂತ ಮಾತಾಡ್ತಾರೆ ಅವರು. ನಾವು ಇದಕ್ಕೆ ನಾವು ಅದೇ ರೇಟಿಗೆ ಕೇಳ್ತೀವಿ. ನಮ್ಮ ಮೇಲೆ ಡಿಮ್ಯಾಂಡ್ ಮಾಡ್ತೀರಾ, ಆ ಕಡೆಯಿಂದ ಬಾಡಿಗೆ ಈ ಕಡೆಯಿಂದ ಬಾಡಿಗೆ ಅಪ್ ಆ್ಯಂಡ್ ಡೌನು ಅಂತ ಡಿಮ್ಯಾಂಡ್ ಮಾಡಿ ಫೋಟೋಗಳು ತೆಗಿತಾರೆ ಕಸ್ಟಮರ್ಗಳು ಪೊಲೀಸವ್ರಿಗೆ. ಅವ್ರು ಸಾವಿರಾರು ಜನ ತೆಗ್ದಿರ್ತಾರೆ, ಅವ್ರಿಗೂ ಗೊತ್ತಿರ್ತದೆ ಏನು ಎಂತು ಅಂತ. ಅದೆಲ್ಲ ಅವ್ರಿಗೂ ಡ್ರೈವರ್ಗಳು ಒಂಥರ ಇದಿರ್ತದೆ. ಅವ್ರೇನೇನೋ ಕಷ್ಟ ತೊಂದರೆಯಲ್ಲಿ ಡ್ರೈವರ್ಗಳು ನಿಂತಿರ್ತಾರೆ. ಇವತ್ತೊಂದು ದಿನ ಹೆಂಗಾಯ್ತಪ್ಪ ಏನಾಯ್ತಪ್ಪ ಬೆಳಗ್ಗೆಯಿಂದ ಬಾಡಿಗೆ ಏನು ಹೊಡೆದಿರ್ತಾರೆ. ಗ್ಯಾಸ್ಗೆ ಒಂದು 300 ರೂಪಾಯಿ ಹಾಕಿರ್ತಾರೆ. ಅದು 300 ರೂಪಾಯಿ ಬಾಡಿಗೆ ಎತ್ತಬೇಕು. ಆಟೋ ಓನರ್ ಅವ್ರು ಒಂದು 200 ರೂಪಾಯಿ 250 ರೂಪಾಯಿ ಕೊಡಬೇಕು. ಅವ್ರ ಮನೆ ಖರ್ಚು ಸ್ಕೂಲ್ ಮಕ್ಕಳು ಹೆಂಗೆ ಅಂತ ಬರ್ತಾ ಇದ್ದಾರೆ ಆಟೋಗೆ ಬರ್ತಾರೆ. ಓಲಾ ಊಬರ್ನೇ ನೋಡ್ತಾರೆ. ಕಮ್ಮಿ ಬಡ್ಜೆಟ್ ಕೊಡ್ತಾ ಇದ್ದಾರಲ್ಲ ಅವ್ರಿಗೆ 25 ರೂಪಾಯಿ 28 ರೂಪಾಯಿ ಅಂತ. ಮ್ಯಾಕ್ಸಿಮಮ್ ಇರೋದೇ ಮಿನಿಮಮ್ 30 ರೂಪಾಯಿ ಐತೆ. ಅವ್ರು ಹಂಗೆ ಕೊಟ್ಬಿಟ್ಟೆ ತಾನೇ. ಈಗ ಬೇರೆಯವ್ರ ಆಟೋಗಳು ಈಗ ಇನ್ನೊಂದು ನಮ್ಮ ಆಟೋ ಡ್ರೈವರ್ಗಳು ಅವ್ರು ಏನಂದರೆ ಆಟೋ ಸ್ಟ್ಯಾಂಡಲ್ಲಿ ನಿಲ್ಸೋಕ್ಕಿಲ್ಲ ಅವರು ಅನ್ನೋದಕ್ಕೊಂದು ಬೈದಿಂದ ಅವರು ಓಲಾ ಊಬರ್ ಹಾಕೋ ಹೊಡಿತಾ ಇದ್ದಾರೆ. ಹೊಸ ಗಾಡಿಗಳು ಬಂದ್ಬಿಟ್ಟಿದೆಯಲ್ಲ ಅದರಿಂದ ಅವರು ಹೊಡಿತಾರೆ. 36 ರೂಪಾಯಿ ಮಾಡಿರೋದು ಸರ್ 36 ರೂಪಾಯಿ ಅಂತ ಅದು ಏನಂದರೆ ಈಗ ನಮ್ಮದು ಸ್ವಂತ ಗಾಡಿ, ಗ್ಯಾಸ್ ನಮ್ಮದು, ಟೈರ್ ನಮ್ಮದು. ಓಲಾ ಊಬರ್ ಅವ್ರಿಗೆ ನಮ್ಮಿಂದ ದುಡ್ಡು ಅವ್ರು ತಿಂತವ್ರೆ ಕೂತ್ಕೊಂಡು, ಸರಿನಾ? ಅದು ಬಿಟ್ರೆ ಇನ್ನೇನು ಇಲ್ಲ ಸರ್. ಅವರು ಅದು ಮಾಡೋದು ತಪ್ಪು. ಏನೋ ಅಂದರೆ ಈಗ ನ್ಯಾನೋ ಕಾರ್ ಬರ್ತದೆ ನೋಡಿ, ಅದರಿಂದ ಓಲಾ ಊಬರು ಅನ್ನೋದು ಮಾಡಿಬಿಟ್ರು. ಎಲ್ಲರೂ ಅವರು ಓಲಾ ಊಬರು ಅಂತ ನಿಂತ್ಕೊಬಿಟ್ರು. ಅದರಿಂದ ಆಟೋದು ವೆಹಿಕಲ್ಲು ಜಾಸ್ತಿ ಆಗಿದೆ, ಇಲ್ಲ ಅಂತ ಅಲ್ಲ. ಅದರಿಂದ ನಮಗೂ ತೊಂದರೆಗಳಾಗಿದೆ. ಹೊಡೆಯೋದು ಬಾಡಿಗೆ ಈಗ ಮ್ಯಾಕ್ಸಿಮಮ್ ಸಾಯಂಕಾಲ ಗಂಟ ಅಂದರೂ ನಾವು ಮ್ಯಾಕ್ಸಿಮಮ್ ಒಂದು 500 ರೂಪಾಯಿ ಹೊಡಿತೀವಿಲ್ಲ, ಒಂದು 300 ರೂಪಾಯಿ ಎಕ್ಸ್ಟ್ರಾ ಸಿಕ್ಕಿರ್ತದೆ. ಗಾರೆ ಕೆಲಸಕ್ಕೆ ಹೋದ್ರೆ ಒಂದು 1000 ರೂಪಾಯಿ ಅಲ್ವೇ. ಏನಂದರೆ ಇದು ನಮ್ಮ ಆಟೋ ಡ್ರೈವರ್ಗಳಲ್ಲಿ ಹೋಗೋದೇನು ಒಂದು ಉದಾಹರಣೆ ಅಂದರೆ, ಏನೋ ನಮ್ಮ ಟೈಮಿಗೆ ಬೇಕಾದಾಗ ಹೋದಾಗ ಒಂದು 500 ರೂಪಾಯಿ ದುಡಿಬೋದು ಅನ್ನೋದು ಒಂದು ಖುಷಿಗೆ ಯಾವ ಟೈಮ್ ಬೇಕಾದರೂ ಗಾಡಿ ತಗೊಂಡೋಗಿ ಒಂದು 500 ರೂಪಾಯಿ ಸಂಪಾದನೆ ಮಾಡಿ ಮನೆಗೇನು ಇಲ್ಲ ಅಂದರೂ ಬಿಸಿನೀರು ಮಡಗಿರಪ್ಪ ಒಂದು ಬಾಡಿಗೆ ಹೊಡ್ಕೊ ಬಂದರೆ ಅಕ್ಕಿ ದುಡ್ಡು ಆಯ್ತದೆ ಅಂತ ತಿಳ್ಕೊತೀವಿ. ಊಟಕ್ಕೆ ಆಯ್ತದೆ ಅನ್ನೋದನ್ನ ಅಷ್ಟೇ. ಇನ್ನೊಂದೇನೆಂದರೆ ಈಗ ಫ್ರೀ ಬಸ್ ಕೊಟ್ಟವ್ರು ನೋಡಿ, ಅದೇ ನಮ್ಮವರು ಬ್ರದರ್ ಹೇಳಿದ್ರಲ್ಲ, ಒಂದು ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ವಯಸ್ಸಾಗಿರೋರಿಗೆ ಅವರು ಕೊಟ್ಟರೆ ನನಗೆ ಸಂತೋಷ. ಇನ್ನೊಂದು ಇದು 2,000 ರೂಪಾಯಿ ಅಂತ ಕೊಟ್ಟರಲ್ಲ, ಅದೆಲ್ಲ ಕೊಟ್ಟಲ್ಲ, ಅದೆಲ್ಲ ವೇಸ್ಟು. ಅದೇ ಪತಿ ಈಗ ಒಂದೊಂದು ಹಾಸ್ಪಿಟ್ಲು ಮಾಡಿದ್ರಾಗೋದು ಬಡವರಿಗೆ. ಒಂದೊಂದು ತಕ್ಷಣ ಏನಾರು ತೊಂದರೆ ಆಯಿತು ಅಂದರೆ ಹಾಸ್ಪಿಟ್ಲಿಗೆ ಕರ್ಕೋಗೋರು. ಈಗ ಹಾಸ್ಪಿಟ್ಲಿಗೆ ದೂರ ಆಗಬೇಕು. ಇನ್ನೊಂದು ಗೋರ್ಮೆಂಟ್ ಸ್ಕೂಲ್ ಇಲ್ಲ. ಈಗ ನಮ್ಮ ಆಟೋ ಡ್ರೈವರು ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ಮಕ್ಳುಗಳಿಗೆ 35,000 40,000 50,000 ಬೇಕೇ ಬೇಕು. ಈಗ ಎಲ್ಲಿಂದ ತರ್ತಾರೆ ಹೇಳಿ ಆಟೋ ಡ್ರೈವರು? 50,000 ಕೊಡು ಅಂತಾರೆ, 35,000. ಗೋರ್ಮೆಂಟ್ ಸ್ಕೂಲ್ ಎಲ್ಲೈತೆ? ಗೋರ್ಮೆಂಟ್ ಸ್ಕೂಲೇ ಇಲ್ಲ. ನಮಗೆ ಬೇಕಾಗಿರೋದೇನು ಮಕ್ಳಿಗೆ ಓದೋದೊಂದು ಬೇಕು, ಗೋರ್ಮೆಂಟ್ ಸ್ಕೂಲ್ ಬೇಕು, ಜನಗಳಿಗೆ ಏನು ಬೇಕು ಹಾಸ್ಪಿಟ್ಲ್ ಬೇಕು. ಅದಿದ್ರೆ ಫ್ರೀ ಬಸ್ಸು ಬೇಡ, ಏನು ಬೇಡ. ಅದೇ ಚಾರ್ಜ್ ಏನು ತಗೋತಾರೋ ಚಾರ್ಜ್ ತಗೊಳ್ಳಿ ಬಿಡಿ. ನಮಗೆ ಹಾಸ್ಪಿಟ್ಲ್ ಹತ್ರ ಸಿಕ್ತು, ಗೋರ್ಮೆಂಟ್ ಸ್ಕೂಲ್ ಸಿಕ್ತು, ಎಷ್ಟು ದುಡ್ಡು ಉಳೀತು ಆಟೋ ಡ್ರೈವರ್ ಕೂಲಿಗಾರವ್ರಿಗೆ. ಗೋರ್ಮೆಂಟ್ ಕೆಲಸದವ್ರಿಗಲ್ಲ, ಕೂಲಿಗಾರವ್ರಿಗೆ ಎಲ್ಲ ಪ್ರತಿಯೊಂದು ಕೂಲಿಗಾರವರು ಯಾರ್ಯಾರು ಏನೇನು ಕೆಲಸ ಮಾಡ್ತದೆ ಅವ್ರಿಗೆಲ್ಲ ಒಂದು ಉಪಯೋಗ ಆಯಿತು.